ಕೂಗು ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ಒಂದು ವಿಚಾರ ಪ್ರಸ್ತಾಪ ಆಯಿತು. ಒಂದೊಂದು ಸಮುದಾಯಕ್ಕೆ ಒಂದೊಂದು ಡಿಸಿಎಂ ಪಟ್ಟ ಕೊಡಲೇಬೇಕು ಅನ್ನುವಂತ ಡಿಮ್ಯಾಂಡ್ ಇತ್ತು. ಈಗ ಮತ್ತೆ ಅದು ಮುನ್ನೆಲೆಗೆ ಬರ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಬಳಿಕ ಮತ್ತೊಬ್ಬ ಸಚಿವರು ದೆಹಲಿ ಯಾತ್ರೆಗೆ ಮುಂದಾಗಿದ್ದಾರೆ. ಇದು ರಿಪಬ್ಲಿಕನದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಮತ್ತೊಬ್ಬ ಸಚಿವ. ವಾಲ್ಮೀಕಿ ಆಯ್ತು, ಈಗ ಲಿಂಗಾಯತ ಸಚಿವರ ಸರದಿ. ಹೈಕಮಾಂಡ್ ಭೇಟಿಗೆ ಸಚಿವ ಎಂ.ಬಿ. ಪಾಟೀಲ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಲೋಕಸಭೆ ಚುನಾವಣೆ ಒಳಗಡೆ 3 ಡಿಸಿಎಂಗೆ ಒತ್ತಡ ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಷ್ಟೇ. ಸಚಿವ ಸ್ಥಾನದ ಬದಲಾಗಿ ಡಿಸಿಎಂ ಪಟ್ಟ ಬೇಕು, ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪಟ್ಟನಾದ್ರೂ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈ ಬಳಿಕ ಈಗ ಎಂ.ಬಿ. ಪಾಟೀಲ್ ಅವರ ಸರದಿ. ಲಿಂಗಾಯತ ಸಮುದಾಯಕ್ಕೆ ಒಂದು ಡಿಸಿಎಂ ಪಟ್ಟ ಬೇಕೇ ಬೇಕು ಅನ್ನುವಂತ ಡಿಮ್ಯಾಂಡ್. ಆ ಕಾರಣಕ್ಕೆ ಸಚಿವ ಎಂ.ಬಿ. ಪಾಟೀಲ್ ಅವರು ದೆಹಲಿ ಯಾತ್ರೆಗೆ ಮುಂದಾಗ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ರಯತ್ನಗಳಾಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ 3 ಡಿಸಿಎಂ ಪಟ್ಟ ಸೃಷ್ಟಿಯಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಕಾರಣ ಎಲ್ಲಾ ಸಮುದಾಯದವರನ್ನ ಒಗ್ಗೂಡಿ ಕರೆದುಕೊಂಡು ಹೋಗಬೇಕಾದಂತ ಅನಿವಾರ್ಯತೆ ಇತ್ತು. ಬಟ್ ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾತ್ರ ಡಿಸಿಎಂ ಪಟ್ಟ ಕೊಡಲಾಗಿದೆ. ಈಗ ಇನ್ನುಳಿದ ಸಮುದಾಯಗಳಿಗೂ ಕೂಡ ಡಿಸಿಎಂ ಪಟ್ಟ ಬೇಕು ಅನ್ನುವಂತಹ ವಿಚಾರ. ವಾಲ್ಮೀಕಿ ಆಯ್ತು, ಲಿಂಗಾಯತ ಸಚಿವರ ಸರದಿ. ಮತ್ತೊಂದು ಡಿಸಿಎಂ ಪಟ್ಟ ನಮಗೂ ಬೇಕು ಅಂತ ಪಟ್ಟು ಹಿಡಿತಿದ್ದಾರೆ ಎಂ.ಬಿ. ಪಾಟೀಲ್. ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನಿಭಾಯಿಸುತ್ತೆ ಇದನ್ನ ಅಂತ ಕಾದು ನೋಡ್ಬೇಕಾಗುತ್ತೆ. ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಡಿಸಿಎಂ ಪಟ್ಟದ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸತೀಶ್, ಈ ಹಿಂದಿನಿಂದಲೂ ಕೂಡ 3 ಡಿಸಿಎಂ ಪಟ್ಟದ ಕೂಗು ಹೆಚ್ಚಾಗಿತ್ತು. ಕಾರಣ ಒಂದೊಂದು ಸಮುದಾಯಕ್ಕೆ ಡಿಸಿಎಂ ಪಟ್ಟ ಕೊಡ್ಲೇಬೇಕು ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು. ಈಗ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಮತ್ತೆ ಅದು ಮುನ್ನೆಲೆಗೆ ಬರ್ತಾ ಇದೆ. ಯಾವ ರೀತಿ ಇದನ್ನ ಮ್ಯಾನೇಜ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಪ್ರಶ್ನೆ ಆಗುತ್ತೆ. ಶ್ರುತಿ, ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ನಾಯಕರನ್ನ ಭೇಟಿ ಮಾಡಿ 3 ಡಿಸಿಎಂ ಮಾಡಬೇಕು ಅನ್ನೋ ಒಂದು ಒತ್ತಡವನ್ನ ಆಗ್ತಾ ಇದ್ದಾರೆ. ಪ್ರಮುಖ ಕಾರಣ ಮುಂಬರುವ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಹೀಗಾಗಿನೇ ಲೋಕಸಭೆ ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಗೆಲ್ಲಬೇಕಾದ್ರೆ ಈ ರೀತಿಯ ಸ್ಟ್ರಾಟಜಿ ಅಗತ್ಯ ಅನ್ನೋ ಒಂದು ವಾದವನ್ನ ಮುಂದಿಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಬಳಿಕ ಈಗ ಎಂ.ಬಿ. ಪಾಟೀಲ್ ಅವರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮತ್ತು ಇತರ ನಾಯಕರನ್ನ ಭೇಟಿ ಮಾಡಿ ಡಿಸಿಎಂ ಸ್ಥಾನಕ್ಕೆ ಮನವಿಯನ್ನ ಬೇಡಿಕೆಯನ್ನು ಸಲ್ಲಿಸುವ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಡಿಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಒಂದು ಸಮುದಾಯ ಒಕ್ಕಲಿಗ ಸಮುದಾಯ, ಇನ್ನೊಂದು ಕಡೆ ಸಿದ್ದರಾಮಯ್ಯವರು ಇದ್ದಾರೆ. ಇತರ ಸಮುದಾಯಗಳಿಗೂ ಕೂಡ ಅವಕಾಶವನ್ನು ಕೊಟ್ಟರೆ, ಡಿಸಿಎಂ ಉನ್ನತ ಹುದ್ದೆ ಕೊಟ್ಟರೆ ಆ ಮುಖಾಂತರ ಆ ಸಮುದಾಯದ ಮತಗಳನ್ನು ಸೆಳಿಬೋದು, ಲೋಕಸಭೆ ಚುನಾವಣೆಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಕಾಂಗ್ರೆಸ್ಗೆ ಅನ್ನೋದು ಇವರ ಒಂದು ಸ್ಟ್ರಾಟಜಿ ಆಗಿದೆ. ಯಾಕಂದ್ರೆ ಈಗಾಗಲೇ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಯಡಿಯೂರಪ್ಪನವರು ಅವರು ಬೆನ್ನಿಗಿದ್ದಾರೆ. ಹೀಗಾಗಿನೇ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಷ್ಟು ಸುಲಭವಾಗಿ ಲೋಕಸಭೆಯಲ್ಲಿ ಗೆಲ್ಲೋದಕ್ಕೆ ಕಷ್ಟ ಸಾಧ್ಯ. ಹೀಗಾಗಿನೇ ಈ ಎಲ್ಲ ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ಕಾಂಗ್ರೆಸ್ ಏನು ಹೈಕಮಾಂಡ್ 20 ಸ್ಥಾನ ಗೆಲ್ಲಬೇಕು ಅನ್ನೋ ಒಂದು ಟಾರ್ಗೆಟ್ ನೀಡಿದೆ. ಆ ಟಾರ್ಗೆಟ್ ರೀಚ್ ಆಗಲಿಕ್ಕೆ ಈ ರೀತಿಯ ಸ್ಟ್ರಾಟಜಿಗಳು ಮುಖ್ಯ. ಲಿಂಗಾಯತ ಸಮುದಾಯಕ್ಕೆ, ವಾಲ್ಮೀಕಿ ಸಮುದಾಯಕ್ಕೆ, ಅಲ್ಪಸಂಖ್ಯಾತ ಸಮುದಾಯಕ್ಕೆ, ಈ ರೀತಿಯ ಸಮುದಾಯಗಳನ್ನು ಸೆಳೆದು ಅವರ ಮತವನ್ನು ಹೆಚ್ಚಾಗಿ ಪಡೆದು ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಬೋದು ಅನ್ನೋದು ಅವರ ಒಂದು ಸ್ಟ್ರಾಟಜಿ. ಆ ನಿಟ್ಟಿನಲ್ಲಿ ಎಂ.ಬಿ. ಪಾಟೀಲ್ ಅವರು ಕೂಡ ಈ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ತೀನಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಬೇರೆ ಬೇರೆ ನಾಯಕರನ್ನು ಭೇಟಿ ಮಾಡಿ ಈ ಬಗ್ಗೆ ಒತ್ತಡವನ್ನು ಹಾಕುವ ಒಂದು ತಂತ್ರವನ್ನು ಮಾಡಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆ ಹೊತ್ತಿಗೆ ಇದಾದ್ರೆ ಪಕ್ಷಕ್ಕೆ ಒಂದು ಬಲ ಬರುತ್ತೆ ಅನ್ನೋದು ಅವರ ವಾದ. ಶ್ರುತಿ. ಓಕೆ ಸತೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಗಮನಿಸಬೇಕಾಗಿರುವಂತಹ ವಿಚಾರ, ಕಾಂಗ್ರೆಸ್ಗೆ ವಿಧಾನಸಭೆ ಚುನಾವಣಾ ಹೊಸ್ತಿಲಲ್ಲಿ ಲಿಂಗಾಯತರೇ ವರದಾನ ಆಗಿದ್ರು. ಹಾಗಾಗಿ ಲಿಂಗಾಯತರಿಗೆ ಡಿಸಿಎಂ ಪಟ್ಟ ಕೊಡಬೇಕು ಅನ್ನೋ ಕೂಗು ಹೆಚ್ಚಾಗ್ತಾ ಇದೆ.